ಡಿಸಿಎಂ ದಂಗಲ್ ಒಂದ್ ಕಡೆ ನಡೀತಾ ಇದ್ರೆ ಅದರ ಮಧ್ಯದಲ್ಲೇ ಸಿಎಂ ಕುರ್ಚಿಗೋಸ್ಕರ ಕೂಡ ಕದನ ಬಹಳ ಜೋರಾಗಿದೆ. ಸಿದ್ದರಾಮಯ್ಯ ಡಿಕೆಶಿ ಬಣದ ಮಧ್ಯೆ ಟಾಪ್ ಫೈಟ್ಗೆ ಇದು ಕಾರಣ ಆಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣದ ನಡುವೆ ಸಿಎಂ ಡಿಸಿಎಂ ವಿಚಾರವಾಗಿ ಟಾಪ್ ಫೈಟ್ ನಡೀತಾ ಇದೆ. ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗೋದಿಲ್ಲ ಅಂತ ಸಿಎಂ ಪರ ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ ಬ್ಯಾಟಿಂಗ್ ಮಾಡಿದ್ದಾರೆ. ಹೆಚ್ಚುವರಿ ಡಿಸಿಎಂ ಕೇಳೋರ ಮೇಲೆ ಹೈಕಮಾಂಡ್ ಕ್ರಮ ಆಗಲಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಒಳ್ಳೆ ಆಡಳಿತ ಕೊಡ್ತಿದ್ದಾರೆ. ಸಿಎಂ ಬದಲಾವಣೆ ಡಿಸಿಎಂ ಚರ್ಚೆ ಬಗ್ಗೆ ಮಾತಾಡೋದಕ್ಕೆ ಮಾರ್ಕೆಟ್ ಇಲ್ಲ. ಹಾದಿ ಬೀದಿಲಿ ಮಾತಾಡೋರ ವಿರುದ್ಧ ಶಿಸ್ತಿನ ಕ್ರಮ ಆಗಲಿ. ಅನವಶ್ಯಕ ಚರ್ಚೆ ಮಾಡಿ ಪಕ್ಷವನ್ನ ನೀವೇ ಹಾಳು ಮಾಡಬೇಕು. ಜನರ ಕಲ್ಯಾಣಕ್ಕಾಗಿ ಚರ್ಚೆ ನಡೆಸಿ ಡಿಸಿಎಂ ಸ್ಥಾನಕ್ಕಲ್ಲ ಅಂತ ವಾರ್ನಿಂಗ್ ಮಾಡಿದ್ದಾರೆ ಮಾಜಿ ಸಚಿವರಾದ ಆರ್.ವಿ. ದೇಶಪಾಂಡೆ. ನೋಡಿ, ಸಿಎಂ ಚೇಂಜ್ ಡಿಸ್ಕಷನು ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಬರೋದಿಲ್ಲ, ಅಥವಾ ಪೇಟೆಯಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಇದು ಒಂದು ಪಕ್ಷದ ಅಂತರ್ಗತ ವಿಚಾರ. ಚೀಫ್ ಮಿನಿಸ್ಟರ್ ಮೇಲೆ ಯಾರು ದೂರು ಮಾಡಿಲ್ಲ ಅಥವಾ ಯಾವ ಅಪವಾದನೆ ಮಾಡಿಲ್ಲ. ಹಾಗಾಗಿ ಇಂಥ ವಿಚಾರಗಳು ಚರ್ಚೆಗೆ ಬರಬಾರ್ದು. ಯಾರು ಚರ್ಚೆ ಮಾಡ್ತಾರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಪಕ್ಷ ತಗೊಳ್ಬೇಕು. ನೋಡಿ, ಒಂದು ಮಾತು ಹೇಳ್ತೇನೆ, 135 ಶಾಸಕರಿರಲಿ 110 ಶಾಸಕರಿರಲಿ, ಯಾವುದೂ ಸರ್ಕಾರದಲ್ಲಿ ಮಾರ್ಕೆಟ್ ಅಲ್ಲ, ಕಾಯಿಪಲ್ಯ ಮಾರ್ಕೆಟ್ ಚರ್ಚೆ ಮಾಡಲಿಕ್ಕೆ. ಚರ್ಚೆ ಮಾಡಬಾರ್ದು. ಯಾರು ಚರ್ಚೆ ಮಾಡ್ತಾನೆ ಅವನ ಮೇಲೆ ಶಿಸ್ತಿನ ಕ್ರಮ ತಗೊಳ್ಬೇಕು. ಯಾರೂ ಇರಲಿ. ಈಗ ಮುಖ್ಯಮಂತ್ರಿ ಇದ್ದಾರೆ, ನಮ್ಮ ಗೌರವಾನ್ವಿತ ಉಪಮುಖ್ಯಮಂತ್ರಿ ಇದ್ದಾರೆ, ಅವ್ರಿಗೆ ಅಲ್ಟಿಮೇಟ್ಲಿ ನಾವೇ ಮಾಡೇವೆ, ಪಕ್ಷ ಮಾಡಿದೆ, ನಮ್ಮ ಪಕ್ಷ ಒಂದು ಹೈಕಮಾಂಡ್ ಇದೆ. ನೋಡಿ, ಡೆವಲಪ್ಮೆಂಟ್ ಜನರ ನೋಡಿ, ಅನಾವಶ್ಯಕವಾಗಿ ನಿಮ್ಮ ಪಕ್ಷ ನೀವೇ ದುರ್ಬಲ ಮಾಡ್ತೀರಲ್ಲ. ಇಂಥ ಸ್ಟೇಟ್ಮೆಂಟ್ನಿಂದ ಪಕ್ಷದ ಶಕ್ತಿ ಮೇಲೆ ಹಾನಿ ಆಗ್ತದೆ. ಜನ ಬೆಸತ್ತಾರೆ. ಏನಪ್ಪ ಇವರು, ನಾವು ಆರ್ಸ್ ಕೊಟ್ಟೇವೆ, ನಾವು ಜವಾಬು ಕೊಟ್ಟೇವೆ, ಇವರು ಅಭಿವೃದ್ಧಿ ಬಿಟ್ಟು ಇದೇನು ಮಾತಾಡ್ತಾರೆ ಅಂತ ಜನ ಮಾತಾಡ್ತಾರೆ. ಹಾಗಾಗಿ ಜನಾರ್ದನ ಅಂದರೆ ಅವರ ಪ್ರಜೆ ಅಂದರೆ ನಮ್ಮ ಮಾಲೀಕರಲ್ಲ. ನೋಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.